ಸಿದ್ದರಾಮಯ್ಯವರು ಲಿಂಗಾಯತ ಧರ್ಮನ ಹೊಡೆದ್ರು ಅಂತ ಹೇಳಿದ್ರು. ಜಾತಿ ಸಮೀಕ್ಷೆ ನೀವೇ ಮಾಡಿ ಅಂತ ಎಲ್ಲ ಸ್ವಾಮೀಜಿಗಳು ಹೇಳಿದರು. ಈಗ ಒಂದು ಚರ್ಚೆ ಆಗ್ತಿರ್ತಕ್ಕಂಥದ್ದು, ವೀರಶೈವ ಲಿಂಗಾಯತ ಸಮಾಜದಲ್ಲಿ ಒಂದು ಶಿವಮೊಗ್ಗ, ಇನ್ನೊಂದು ದಾವಣಗೆರೆ, ಮತ್ತೊಂದು ಬೀದರ್, ಈ 3 ಫ್ಯಾಮಿಲಿಗಳ ಕಂಟ್ರೋಲ್ ಇದೆ ವೀರಶೈವ ಲಿಂಗಾಯತ ಮಹಾಸಭಾ ಅಂತಿರ್ತಕ್ಕಂಥದ್ದು. ನಾವು ಗಮನಿಸ್ತೇವೆ, ಈ 3 ಕುಟುಂಬಗಳು ತಮ್ಮ ರಾಜಕೀಯ ಇಚ್ಛಾಶಕ್ತಿ, ತಮ್ಮ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ತಮಗೆ ಏನು ಬೇಕೋ ಆ ರೀತಿ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಸಮುದಾಯವನ್ನು ಬಳಸ್ಕೊಳ್ತಿದ್ದಾರೆ ಅಂತೇಳಿ ಆರೋಪ ಇರ್ತಕ್ಕಂಥದ್ದು. ಒಂದು ಕಡೆ ಪೀಠಾಧೀಶರು ನಾವೇ ಸರ್ವಶ್ರೇಷ್ಠರು ಅಂತ ಹೇಳ್ತಾರೆ, ವಿರಕ್ತರು ಇಲ್ಲ ನೀವಲ್ಲ ನಾವು ಅಂತ, ಶರಣಾದಿ ಬಸವರ ನಮ್ಮದು ಅಂತ ಹೇಳ್ತಾರೆ, ನಾವು ಮೂರ್ತಿ ಪೂಜೆಯನ್ನು ಮಾಡಲ್ಲ ನಾವು ಅಂತ ಹೇಳ್ತಾರೆ. ಈ ಎಲ್ಲದರ ನಡುವೆ ಈಗ ನಿಮ್ಮಲ್ಲೇ ಕೂಡ ಗೊಂದಲ ಆರಂಭ ಆಗಿದೆ. ಯಾಕೆ ಇದೆಲ್ಲ? ನಮಸ್ತೆ, ಮೋಹನ್ ಕುಮಾರ್ ಬಸವರಾಜ್ ಅಂತ, ರಾಜ್ಯಾಧ್ಯಕ್ಷರು ಸುವರ್ಣ ಕರ್ನಾಟಕ ವೀರಶೈವ ಮಹಾಸಭಾ. ಇವತ್ತು ನೀವೇನು ಪ್ರಶ್ನೆ ಎತ್ತಿದ್ದೀರಾ ಅದು ಸಹಜ. ವೀರಶೈವರು ಬೇರೆ, ಲಿಂಗಾಯತರು ಬೇರೆ ಅಂತ ಹೇಳಿ ನಮ್ಮಲ್ಲೇ ಸ್ವಲ್ಪ ಒಡಕನ್ನು ತಂದು ಮಜಾ ನೋಡುವಂಥ ಕೆಲವರು ಹಿತಾಸಕ್ತಿಗಳು ಕೆಲಸ ಮಾಡ್ತಾಯಿದೆ ಅನ್ನೋದು ನಿಜ. ಆದರೆ ಇಲ್ಲಿ ನಾವು ಸ್ವಾಮೀಜಿಗಳಿಗೆ, ಪಂಚಪೀಠ ಎಲ್ಲ ಸ್ವಾಮೀಜಿಗಳಿಗೆ ವಿನಂತಿ ಮಾಡೋದು ನಿಮ್ಮ ಮುಖಾಂತರ ಇಷ್ಟೇ, ಈ ಗಣತಿಗಾದರೂ ನಾವು ಒಗ್ಗಟ್ಟಿಂದ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಬೇಕು. ಈಗ ವೀರಶೈವರೇ ಬೇರೆ, ಲಿಂಗಾಯತರೇ ಬೇರೆ ಅಂತ ಏನಾದರೂ ಒಗ್ಗಟ್ಟಿನಲ್ಲಿ ನಾವೇನಾದರೂ ತೋರಿಸಲಿಲ್ಲ ಅಂತಂದರೆ ಮುಂದಿನ ಪೀಳಿಗೆಗೆ, ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗ್ತದೆ. ಆ ದೃಷ್ಟಿಯಿಂದ ಆದರೂ ನಾವೆಲ್ಲ ಒಗ್ಗಟ್ಟಾಗಿ ನಾವೆಲ್ಲರೂ ಒಂದೇ ಅಂತ ಸಂದೇಶವನ್ನು ನೀವೆಲ್ಲರೂ ಕೊಡಬೇಕಾಗ್ತದೆ ಅಂತ ಈ ಮುಖಾಂತರ ಹೇಳ್ತೀನಿ. ನೀವೊಂದು ಮಾತು ಹೇಳಿದ್ರಿ, ಅದ್ಭುತವಾದಂಥ ಮಾತು ಹೇಳಿದ್ರಿ. ಇನ್ನು ಮುಂದೆ ನಮ್ಮ ಸಮುದಾಯ ನಾವು ಉಪಯೋಗಿಸ್ಕೊಂಡು ರಾಜಕಾರಣಿಗಳು ಏನಾದರೂ ತಮ್ಮ ಬೇಳೆಯನ್ನು ಬೇಯಿಸ್ಕೊಳಕ್ಕಾದ್ರೆ, ತಮ್ಮ ಬೇಳೆಯನ್ನು ಬೇಯಿಸ್ಕೊಬೇಕಾದ್ರೆ ಹೇಳ್ತೀನಿ ಕೇಳಿ, ಮಕ್ಕಳು ನನಗೆ ಟಿಕೆಟ್ ಸಿಗಲಿಲ್ಲ, ನನ್ನ ಮಗ ಸಿಗಲಿಲ್ಲ, ನನ್ನ ಹೆಂಡತಿ ಸಿಗಲಿಲ್ಲ ಅಂದ್ರೆ ನನ್ನ ಮಗ ಶಿವಶಂಕರಪ್ಪ ಅವ್ರ ಸೊಸೆ, ಅವ್ರ ಮಗ ಯಡಿಯೂರಪ್ಪನವರು, ಅವ್ರ ಮಗ MP, ಮಗ MLA, ಈಶ್ವರ ಖಂಡ್ರೆ ಅವ್ರ MP, ಅವ್ರ ಮಿನಿಸ್ಟರ್, ಅವ್ರ ಮಗ MP, ಎಲ್ಲಾ ಪಕ್ಷದಲ್ಲೂ ಪಾಪ ನಿಮ್ಮಂತ ನೋಡಿ ನೀವೆಲ್ಲ ಪ್ರಾಮಾಣಿಕರು ಇವತ್ತು ರೈಸ್ ಮಾಡ್ತಾ ಇದ್ದೀರಾ. ಗುರುತಿಸ್ತಾ ಇಲ್ಲ, ಎರಡನೇ ಪದಾಧಿಕಾರಿಗಳನ್ನಾಗ್ಲಿ ಗುರುತಿಸ್ತಾ ಇಲ್ಲ, ಮುಖಂಡರುಗಳನ್ನ ಗುರುತಿಸ್ತಾ ಇಲ್ಲ. ಇದು ಸಮಾಜಕ್ಕೆ ಮಾರಕ. ಇದು ನಾವು ಒಬ್ಬರದೇ ಅಲ್ಲ ಹೇಳ್ತಾ ಇರೋದು, ಬರೀ ವೀರಶೈವ ಲಿಂಗಾಯತ ಸಮಾಜಕ್ಕಲ್ಲ, ಎಲ್ಲ ಸಮಾಜಕ್ಕೂ ಮಾರಕ ಇರ್ತದೆ. ಯು ಆರ್ ಪರ್ಫೆಕ್ಟ್. ನಾವು ಗಮನಿಸ್ತಾ ಇದ್ದೀವಿ, ನಿಮಗೆ ರಾಜಕಾರಣಿಗಳು ಏನ್ರಿ ಭಾಷಣ ಮುಂದೆ ಜಾತಿ ಅಂತಾರೆ. ಕೆಲವರಿಗೆ ಜಾತಿನೇ ಇಲ್ಲ ರೀ, ಅವ್ನು ದೊಡ್ಡ ಶ್ರೀಮಂತರ ಮಗಳು, ಈ ರಾಜಕಾರಣಿನೂ ದೊಡ್ಡ ಶ್ರೀಮಂತರು, ಮದುವೆ ಮಾಡ್ತಾರೆ. ರಾಜಕಾರಣ ಬಂದರೆ ನಾನು ಆ ಜಾತಿ ಈ ಜಾತಿ ಅಂತಾರೆ. ನಾವೆಲ್ಲ ಅರ್ಥ ಮಾಡ್ಕೋಬೇಕು, ನೀವೆಲ್ಲ ಅರ್ಥ ಮಾಡ್ಕೋಬೇಕು, ಹೌದಲ್ವಾ? ಈಗ ಸಮಾಜದಲ್ಲಿ ಮೇಲ್ವರ್ಗ ಅಂತ ಕರ್ಸಿಕೊಳ್ತಂಥವ್ರು ಈ ರಾಜ್ಯದ ಅಧಿಕಾರವನ್ನು ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಹೇಳ್ದಾರ ಮುಖ್ಯಮಂತ್ರಿ ಆಗಬೇಕು, ನಾವು ಹೇಳ್ದಾರ ಮಂತ್ರಿ ಆಗಬೇಕು, ನಮಗೆ 15 ಮಂತ್ರಿ ಕೊಡಬೇಕು ಅಂತಾರೆ. ಹಾಗಾದರೆ ಯಾರು ಜನಸಂಖ್ಯೆ, ಯಾರು ತುಳಿತಕ್ಕೊಳಗಾದರು, ಆಯಿತಾ, ಅಬಲರು, ಸಣ್ಣ ಜಾತಿಯವರು ಎಲ್ಲಿಗೆ ಹೋಗಬೇಕು? ಜಾತಿ ವ್ಯವಸ್ಥೆ ಒಳಗಡೆ, ಸಮೀಕ್ಷೆ ಒಳಗಡೆ ಯಾರು ಎಷ್ಟಿದೆ ಅನ್ನೋದು ಬರಬೇಕಲ್ಲ, ಲೆಕ್ಕ ಸಿಗಬೇಕಲ್ವಾ, ಹೌದಲ್ವಾ? ಎಸ್ ಸರ್, ಏನು ಹೇಳ್ತೀರಾ ಶರವಣ್ಣವರೇ? ಸರ್, ಈಗ ವಿರೋಧ ಪಕ್ಷದವರು ಅವ್ರು ಏನು ತಿಳ್ಕೊಂಬಿಟ್ಟಿದ್ದಾರೆ, ಇವ್ರು ಏನೇ ಮಾಡೋದು ನಾವು ವಿರೋಧ ಮಾಡೋದು ಅಷ್ಟೇ ನಮ್ಮ ಕೆಲಸ ಅನ್ನೋದು ಮಾತ್ರ ಅವ್ರ ಮನಸ್ಸಲ್ಲಿ ಇವ್ಟೈತೆ. ಯಾಕಂತ ಹೇಳಿದ್ರೆ ಈಗಾಗಲೇ ಇದಕ್ಕೆ ಮುಂಚೆ ನಡೆದಂಥ ಜಾತಿ ಸಮೀಕ್ಷೆ ಇದ್ದಾಗ ಇಲ್ಲ ಇದು ಸರಿ ಇಲ್ಲ, ನಮ್ಮನೆ ಹತ್ರ ಬಂದಿಲ್ಲ, ನಿಮ್ಮನೆ ಹತ್ರ ಬರಲ್ಲ, ಮರು ತನಿಖೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒತ್ತಾಯ ಮಾಡಿದವರೇ ಅವರು. ಇವತ್ತು ಅದು ಬಂದಾಗ ಯಾಕೆ ಮತ್ತೆ ಮರು ಸಮೀಕ್ಷೆ ಅಂದರೆ ಅವ್ರಿಗೆ ಅಲ್ಲೇ ಕ್ಲಿಯರ್. ಅವರು ಏನಂದ್ರೆ ನೀವು ಏನು ಮಾಡಿದ್ರು ನಾನು ವಿರೋಧ ಮಾಡಬೇಕು, ಇದೇ ವಿರೋಧ ಪಕ್ಷದ ಒಂದು ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ನಿಜವಾಗ್ಲೂ ಪ್ರಜಾಪ್ರಭುತ್ವದಲ್ಲಿ, ನಮ್ಮ ಸಂವಿಧಾನದಲ್ಲಿ ಏನಿದೆ ಅವ್ರ ರೈಟ್ಸು, ಅದನ್ನು ಯಾವ ರೀತಿ ನಾವು ಚಲಾಯಿಸಬೇಕು ಅಂತಕ್ಕಂಥ ಮಾಹಿತಿ ಒಂದಿಷ್ಟು ಅವ್ರ ಹತ್ರ ಇಲ್ಲವೇ ಇಲ್ಲ. ಇವತ್ತು ಏನು ನಡೀತದೆ ಜಾತಿ ಸಮೀಕ್ಷೆ ಬರೀ ಖಂಡಿತವಾಗ್ಲೂ ಕಾಂಗ್ರೆಸ್ ಮಾತಾಡಬೇಕು, ನೀವು ಮಾತಾಡೋಕ್ಕಾಗಲ್ಲ. ನಿಮಗೆ ನೈತಿಕತೆನೇ ಇಲ್ಲ, ಸಂವಿಧಾನ ಬಗ್ಗೆ ಮಾತಾಡೋಕ್ಕೆ ನಿಮಗೆ ನೈತಿಕತೆನೇ ಇಲ್ಲ. ಮಾತಾಡೋದಕ್ಕೆ ಸಂವಿಧಾನ ಬಗ್ಗೆ ಮಾತಾಡೋಕೆ ನೈತಿಕತೆ ಇಲ್ಲ. ಯಾಕಂದ್ರೆ ಅದನ್ನ ಪೂಜೆ ಮಾಡೋರು ನಾವು, ಅದನ್ನ ಪಾಲನೆ ಮಾಡೋರು ನಾವು, ನೀವು ವಿರೋಧ ಮಾಡಿದವ್ರು ನೀವು, ಅದ್ರ ಬಗ್ಗೆ ನೀವು ಮಾತಾಡೋಕ್ಕೆ ಹೋಗ್ಬೇಡಿ. ಹಾಗಾಗಿ ಇವತ್ತೇನು ಈ ಸಮೀಕ್ಷೆ ಮಾಡ್ಕೊಂಡ್ ಬರ್ತಾ ಇದ್ದಾರೆ, ನಿಜವಾಗ್ಲೂ ಖಂಡಿತವಾಗ್ಲೂ ಸಮಾಜದಲ್ಲಿ ಪ್ರತಿಯೊಂದು ವರ್ಗಕ್ಕೂ ಇದು ಒಳ್ಳೇದಾಗುತ್ತೆ. ಖಂಡಿತವಾಗ್ಲೂ ಮುಂದಿನ ಪೀಳಿಗೆಗಳಿಗೆ ಇದು ಒಳ್ಳೇದಾಗೇ ಆಗುತ್ತೆ. ಗೋವಿಂದರಾಜ್ ಅವರೇ, ತಮ್ಮ ಅಭಿಪ್ರಾಯ ಏನು? ಜಾತಿ ಸಮೀಕ್ಷೆ ನೀವೇ ಮರು ಸಮೀಕ್ಷೆ ಮಾಡಿ, ಸರ್ವೆ ಮಾಡಿ, ಸಮೀಕ್ಷೆ ಮಾಡಿ ಅಂದ್ರಿ, ಈಗ ಒಳಗಿಂದೊಳಗೆ ವಿರೋಧ ವ್ಯಕ್ತಪಡಿಸ್ತಿದ್ದೀರಾ, ಯಾಕೆ? ಇವತ್ತು ಜಾತಿ ಸಮೀಕ್ಷೆ ಮಾಡೋ ಅಧಿಕಾರ ಇರ್ತಕ್ಕಂಥದ್ದು ಕೇಂದ್ರದ ಯಾವುದೇ ಸರ್ಕಾರ ಇರಲಿ ಅದಕ್ಕಿರ್ತಕ್ಕಂಥ ಇದು ಅಧಿಕಾರ. ಆದರೆ ಇವತ್ತು ಕರ್ನಾಟಕದಲ್ಲಿ ಇವತ್ತು ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯಿಂದ ಹೆಸರು ಹೇಳಿ ಇವತ್ತು ಕಾಂಗ್ರೆಸ್ಸು ಜಾತಿಗಳ ಬಗ್ಗೆ ಎಲ್ಲೋ ಒಂದು ಕಡೆ ಬೆಂಕಿ ಹಚ್ಚೋ ಕೆಲಸ ಮಾಡ್ತಾ ಇದೆ. ಯಾಕೆಂದರೆ ಇದೇ 2016ರಲ್ಲಿ ಕಾಂತರಾಜ್ ಆಯೋಗ ಮಾಡಿ ಇದೇ ಸಮೀಕ್ಷೆ ಮಾಡಿದ್ರು. ಅದು ಅವೈಜ್ಞಾನಿಕ ಅಂದ್ರೆ ಹೊಸದಾಗಿ ಮಾಡಿ ಅಂದ್ರೆ ಈಗ ಬೇಡ ಅಂತಿದ್ದೀರಾ? ಅವೈಜ್ಞಾನಿಕ ನಿಮ್ಮ ಡಬಲ್ ಸ್ಟ್ಯಾಂಡರ್ಡ್ ಅಲ್ವಾ? ಈಗ ಹೇಳ್ತೀನಿ ನೋಡಿ,
ಅದ ನಂತರ ಇವರು ಮತ್ತೆ ಸರ್ವೆ ಅಂತ ಮಾಡಿ SC ST ಪರಿಶಿಷ್ಟ ಪಂಗಡ ಅವ್ರು ಒಳ ಮೀಸಲಾತಿ ಪಾಪ ಅವ್ರ ವಿಚಾರಕ್ಕೆ ನೀವು ಕೈ ಹಾಕ್ಬೇಡಿ, ಅವ್ರ ವಿಚಾರ ಕೈ ಹಾಕ್ಬೇಡಿ ನೀವು. ಅದನ್ನು ಕೂಡ ಸರಿಯಾಗಿ ಮಾಡ್ಲಿಲ್ಲ ನೋಡಿ ಸರ್. ಈಗ ಆಲ್ರೆಡಿ ಇವರು ಎಲ್ಲಾ ಜಾತಿಗಳ ಶೈಕ್ಷಣಿಕ ಆರ್ಥಿಕ ಸಮೀಕ್ಷೆ ಅಂತ ಹೆಸರು ಹೇಳಿ ಇವತ್ತು ಯಾವುದೇ ಒಂದು ಪೂರ್ವ ತಯಾರಿ ಇಲ್ದಲೆ, ಒಂದು ಟ್ರೈನಿಂಗ್ ಇಲ್ದಲೆ ಅಧಿಕಾರಿಗಳಿಗೆ ಎಲ್ಲೋ ಒಂದ್ ಕಡೆ ಸುಮ್ಮನೆ ಮನೆ ಕಳಿಸ್ಬಿಟ್ಟು ಮಾಹಿತಿ ತಗೊಳ್ಳೋಂಥ ಕೆಲಸ ಮಾಡ್ತಾ ಇದ್ದಾರೆ. ಸರಿ, ಇವ್ರು ಹೇಳ್ತಾ ಇರೋದು ಏನಂದ್ರೆ ಎಲ್ಲೋ ಒಂದ್ ಕಡೆ ಲಿಂಗಾಯತರಲ್ಲೇ ಕ್ರಿಶ್ಚಿಯನ್ ಅಂತ ಸೇರಿಸುವಂಥದ್ದು, ಬ್ರಾಹ್ಮಣರಲ್ಲೇ ಕ್ರಿಶ್ಚಿಯನ್ ಅಂತ ಸೇರಿಸೋದು, ಒಕ್ಕಲಿಗರಲ್ಲೇ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸೋದು, ಕುರುಬರಲ್ಲೇ ಕ್ರಿಶ್ಚಿಯನ್ ಅನ್ನೋ ಪದ ಸೇರಿಸ್ಬಿಟ್ಟು ಇವತ್ತು ಜಾತಿ ಯಾವ ಹೆಸರು ಹೇಳ್ಬೇಕಂದ್ಬಿಟ್ಟು ಜನರಿಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಹೇಳ್ತಾರೆ, ನಾನು ಒಂದು ಕ್ಲಾರಿಫೈ ಮಾಡ್ತೀನಿ. ಅವ್ರು ಹೇಳ್ತಾರೆ ಮತಾಂತರಗೊಂಡಂಥವ್ರು, ಕ್ರೈಸ್ತಕ್ಕೆ ಮತಾಂತರಗೊಂಡ ಯಾವ ಜಾತಿಯವರು ಅವರು? ಸರಿ ಸರ್, ನೀವು ಆ ಥರ ಮತಾಂತರಗೊಂಡವ್ರಿಗೂ ಕೂಡ ನೀವು ರಿಸರ್ವೇಶನ್ ಕ್ರಿಯೇಟ್ ಮಾಡ್ತೀರಾ ಅನ್ನೋ ಪ್ರಶ್ನೆನ ಮುಂದಿನ ನೀವೇ ಉತ್ತರ ಕೊಡಿ. ನಾವು ಕೇಳೋದಿಲ್ಲ ಇವತ್ತು. ಯಾಕೆಂದ್ರೆ ಇವತ್ತು ಯಾರು ನನಗೆ ಯಾವ ಈ ದೇಶದ ಜಾತಿ ವ್ಯವಸ್ಥೆ, ಬಡತನ, ಹಸಿವು, ನಿರುದ್ಯೋಗ, ದಾರಿದ್ರ್ಯ, ರಾಜಕಾರಣಿಗಳ ಬಂಡತನ ಇವೆಲ್ಲ ನೋಡಿದ್ರೆ ಯಾರ ಬೇಜಾರದಾರೋ? ನಾನು ನಾಸ್ತಿಕ, ನನಗೆ ದೇವರು ಇಲ್ಲ, ಧರ್ಮ ಇಲ್ಲ, ಯಾವುದಿಲ್ಲ, ನಾನು ನನ್ನ ಬದುಕೆ ಧರ್ಮ ಅಂತ ಯಾಕೆ ಅವನು ಹೇಳ್ಬಾರ್ದು? ಅವನಿಗೆ ರೈಟ್ಸ್ ಇಲ್ವಾ? ನಾಸ್ತಿಕ ಅಂತ ಒಂದು ಕಾಲಮ್ ಹಾಕಿದ್ರೆ ಇಲ್ವಾ ಅವನಿಗೆ? ಒಂದ್ ನಿಮಿಷ, ನಾಸ್ತಿಕರಿಗೆ ಏನ್ ಮಾಡ್ಬೇಕಂತ ಹೊರಟಿದ್ದೀರಾ? ಅಲ್ಲ, ನಾಸ್ತಿಕರಿಗೆ ಇಷ್ಟು ಕೋಟಿ ನಾವು ಸಪರೇಟ್ ಆಗಿ ಏನಾದ್ರು ಬಜೆಟ್ ಇಡ್ತಾ ಇದ್ದೀರಾ? ನೋಡಿ, ಮತ್ತೊಮ್ಮೆ ನಾನು ಈ ವಾಹಿನಿ ಮುಖಾಂತರ ಕೇಳ್ಕೊಳ್ಳಿ ಸಿದ್ದರಾಮಯ್ಯನವರಿಗೆ, ತರಾತುರಿಯಲ್ಲಿ ಅರ್ಜೆಂಟ್ ಅಲ್ಲಿ ಈ ತರ ಕೆಲಸ ಮಾಡಿ ಮುಂದುವಡಿ ಅಂತ ಬರ್ಖಾಸ್ತ್ ಮಾಡಿ ಅಂತ. ನೋಡಿ, ನಾನು ಆತರ ಹೇಳ್ತಾ ಇಲ್ಲ. ಈಗ ತಾನೇ 600 ಕೋಟಿ ಜನರ ತೆರಿಗೆ ದುಡ್ಡಿದು, ಇದನ್ನು ಉಪಯೋಗಿಸುವಾಗ ಅದನ್ನು 15 ದಿನದಲ್ಲಿ ಯಾಕ್ರಿ ಅರ್ಜೆಂಟ್ ಅಜೆಂಡಾ ಮಾಡ್ತಿದ್ದೀರಾ? ಕಾಂಗ್ರೆಸ್ ನೋಡಿ ಸರ್, ಇಷ್ಟು ತೆರಿಗೆದಾರರ ದುಡ್ಡು ಫಸ್ಟ್ ಮಾಡಿದಾಗ 150 ಕೋಟಿ ಖರ್ಚು ಮಾಡಿದ್ದೀರಾ, ಎರಡನೇ ಸರಿ 210 ಕೋಟಿ ಖರ್ಚು ಮಾಡಿದ್ದೀರಾ, ಈಗ 420 ಕೋಟಿ ಖರ್ಚು ಮಾಡ್ತಾ ಇದ್ದೀರಾ. ಮಾಡೋದನ್ನ ಸರಿಯಾಗಿ ಮಾಡಿ. ಅದು ಬಿಟ್ಬಿಟ್ಟು ನಿಮ್ಮ ಕಾಂಗ್ರೆಸ್ ಸರ್ವೆ ತರ ಮಾಡಕ್ ಹೋದ್ರೆ ಜನ ನಿಮ್ಗೆ ಮುಂದಿನ ದಿನದಲ್ಲಿ ಉತ್ತರ ಕೊಡ್ತಾರೆ, ತಿರಸ್ಕಾರ ಮಾಡ್ತಾರೆ. ಎಸ್ ಸರ್, ಮೇಡಮ್. ಜನ ಒಂದ್ಸಲಿ ಆಲ್ರೆಡಿ BJP ಅವರಿಗೆ ಉತ್ತರ ಕೊಟ್ಬಿಟ್ಟು ಕಾಂಗ್ರೆಸ್ ಬಹುಮತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಜನ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಅಲ್ಲಿ 130 ಇದೆಯೋ, ಬಿಜೆಪಿ ಪೋಸ್ಟ್ ಕಾಂಗ್ರೆಸ್ ಬರುತ್ತೆ. ಒಂದಲ್ಲ ಒಂದು ದಿನ, ಇವತ್ತಿನ ದಿನ ಜಾತಿ ರಾಜಕೀಯ ಅಂತ ಬರ್ತಾ ಇದೆ. ನಮ್ಗೆ ಜಾತಿ ರಾಜಕೀಯ ಬೇಕಾಗಿಲ್ಲ. ನಾನೊಬ್ಬ ಮನುಷ್ಯ ಜಾತಿ, ಒಂದು ಹೆಣ್ಣು ಜಾತಿ, ಒಂದು ಗಂಡು ಜಾತಿ, ಇದು ಬೇಕು. ಯಾರು ತುಂಬಾ ನಮ್ಮ ಆದಾಯದಲ್ಲಿ ಕಮ್ಮಿ ಇದಾರೋ ಅದನ್ನ ಮೇಲ್ತರ ಅಂತ ಒಂದು ಕೆಲಸ ಆಗ್ಬೇಕು ಅನ್ನೋದನ್ನ ನಾವು ಕೇಳ್ಕೊಂತೀವಿ ಸರ್. ಮೇಡಮ್, ಈ ಸಮೀಕ್ಷೆ ಅಂತ ಒಪ್ತೀರಾ ಮೇಡಮ್? ಸಮೀಕ್ಷೆ ಅಂತ ಬಂದಾಗ ಈಗ ಬಹಳ ದೊಡ್ಡದಾಗಿ ಬಿಜೆಪಿ ಅವ್ರು ಹೇಳ್ತಿದ್ರು, ಸಮೀಕ್ಷೆನ ಸರಿಯಾಗಿ ಮಾಡಿ. ನಿಮ್ಮ ಅವಧಿ ಸರ್ಕಾರದಲ್ಲಿ ಪ್ರಾರಂಭ ಮಾಡಿ ಇಂಟ್ರೀಮ್ ರಿಪೋರ್ಟ್ ಕೊಡ್ಬೇಕಾಗಿತ್ತು. ಏನ್ರಿ ದಬ್ಬಾಕದ್ರಿ ನೀವು? ಬಹಳ ಅವೈಜ್ಞಾನಿಕ ಅಂತ ಹೇಳಿದ್ರೆ ಸಮೀಕ್ಷೆಗಳನ್ನ ನೀವು ಬಹಳ ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಯಾರು ಸಬಲೀಕರಣದ ಜಾತಿಗಳು ಹೇಗಿದಾವೆ ಅನ್ನೋದನ್ನ ಸಮೀಕ್ಷೆ ಮಾಡ್ಬೇಕು. ಆದರೆ ನಿಮ್ಮ ಸಮೀಕ್ಷೆ ಯಾವ ರೀತಿ ನಿಮ್ಮ ಮಾತಾಡಿಲ್ಲ. ಇನ್ನೊಂದು ಕಡೆ 20 ವರ್ಷ ಯಡಿಯೂರಪ್ಪನವರು BBC ಒಪ್ಪನವ್ರು ಸೈಕಲ್ ಹಾಕಿ ತುಳಿದಿದ್ದಕ್ಕೆ BJP ನಾವು ನಿಂತಿರೋದು. ನೀವು ಇಲ್ಲಿ ಎಷ್ಟು ಸೀಟ್ ಇದ್ರಿ ನೀವು ಕರ್ನಾಟಕದಲ್ಲಿ? ಏನ್ ಆಮ್ ಆದ್ಮಿ ಪಾರ್ಟಿಗೆ ಸೀಟ್ ಇಲ್ಲ? ಕೊಡ್ತಾರ್ರಿ. ಈ ಜನ ನೋಡ್ತಾ ಇದಾರೆ. ಈ ಜನರು ಮನ್ಸು ಮಾಡಿದ್ರೆ ಮೇಲಿರೋ ಕೆಳಗೂ ಹಿಡಿತೀರಾ, ಈ ಕೆಳಗಿರೋರು ಮೇಲೆ ಹೋಗ್ತಾರೆ. ಮರ್ಯಾದೆಯಿಂದ ಮಾತಾಡೋದು ಕಲ್ತ್ಕೊಳ್ಳಿ ನೀವು. ಎಸ್ ಸರ್. ಈಗ ಅವ್ರು ಹೇಳಿದ್ರು, ಅವರು ಯಾಕೆ ಹಿಂದೂ ಸಮುದಾಯದಲ್ಲಿ ಮಾತ್ರ ಕ್ರೈಸ್ತಕ್ಕೆ ಮತಾಂತರ ಅಂತ ಕೇಳ್ತಾರೆ? ಯಾಕೆ ಇಸ್ಲಾಂ ಅನ್ನ ಬಿಟ್ರು? ಯಾಕೆ ಮುಸ್ಲಿಂ ಬಿಟ್ರು? ಮುಸ್ಲಿಮರ ಮೇಲೆ ಅತಿ ಹೆಚ್ಚು ಪ್ರೀತಿನ ಈ ಸರ್ಕಾರಕ್ಕೆ ಅಂತ ಒಂದು ಮಾತನ್ನ ಕೇಳಿದ್ರು. ಸರ್, ಮುಸ್ಲಿಂ ಅವ್ರ ಮೇಲೆ ಅತಿ ಹೆಚ್ಚು ಪ್ರೀತಿ ಬಂದು BJP ಅವ್ರಿಗೆ, ಕಾಂಗ್ರೆಸ್ ಅವ್ರಿಗಿಲ್ಲ. ಕಾಂಗ್ರೆಸ್ ಅವರು ಜಾತಿ ಯಾವ ಜಾತಿನೂ ಹೊಡಿತಾ ಇಲ್ಲ. ನಿಮ್ ಮನೆಗೆ ಬರ್ತಾರೆ, ನೀವು ಯಾವ ಜಾತಿ ಅಂತ ಹೇಳ್ತೀರಾ ಅದು ಬರ್ಕೊಂತಾರೆ. ಇವ್ರಿಗೇನು ಸಮಸ್ಯೆ ಅಂದ್ರೆ BJP ಅವ್ರಿಗೆ ಮುಸ್ಲಿಮ್ಸ್ ಅಂತ ಹಾಕಿಲ್ಲ ಇಲ್ಲ ಅಂತ ಅವ್ರಿಗೆ ತೊಂದ್ರೆ. BJP ಅವರು ಮೊದಲು ಒಂದು ಕ್ಲಾರಿಟಿ ಕೊಡಬೇಕು. ಅವರು BJP ಅವರು ಜಾತಿಗಣತಿ ಪರವಾಗಿದ್ದಾರಾ ಇಲ್ಲ ವಿರೋಧ ಮಾಡ್ತಾ ಇದಾರ ಅಂತ. ಪರವಾಗಿದ್ರೆ ಡಬಲ್ ಸ್ಟ್ಯಾಂಡರ್ಡ್ ಏನಕ್ಕೆ? ಮೊದಲು ಏನ್ ಮಾಡಿದ್ರು ಸರಿಯಾಗಿ ಆಗ್ತಾ ಇಲ್ಲ ಅಂದ್ರು. ಇವಾಗ ಏನ್ ಹೇಳ್ತಾರೆ? ಇಲ್ಲ ಅವ್ರು ಮಾಡ್ತಾ ಇರೋದೇ ಸರಿ ಇಲ್ಲ ಅಂತಾರೆ. ಮೊದಲು BJP ಅವರು ಕ್ಲಿಯರ್ ಆಗಿ ಅವ್ರ ಮೈಂಡ್ ಸೆಟ್ ಕ್ಲಿಯರ್ ಆಗಿ ಇಟ್ಕೊಳ್ಳಿ. ಎಸ್ ಸರ್. ಈ ಜಾತಿ ಸಮೀಕ್ಷೆನ ತಾವು ಒಪ್ತೀರಾ, ವಿರೋಧಿಸ್ತೀರಾ, ಅಥವಾ ಏನಾದ್ರೂ ಬದಲಾವಣೆ ಆಗ್ಬೇಕಂತ ಹೇಳ್ತೀರಾ? ಅವ್ರು ಹೇಳಿದ್ರು, BJP ಅವ್ರ ಸ್ನೇಹಿತರು ಹೇಳಿದ್ರು, ಎಲ್ಲ ಒಂದ್ ಕಡೆ ಹಿಂದೂ ಧರ್ಮವನ್ನು ಒಡಿಲಿಕ್ಕೆ ಪ್ರಯತ್ನವನ್ನ ಮಾಡ್ತಿದ್ದಾರೆ, ಕ್ರೈಸ್ತರ ಧರ್ಮಕ್ಕೆ ಪರೋಕ್ಷ ಮತಾಂತರ ಮಾಡಲಿಕ್ಕೆ ಅವಕಾಶವನ್ನು ಕೊಡ್ತಿದ್ದಾರೆ, ಈ ಮುಸ್ಲಿಮರ ಮೇಲೆ ಅತಿಯಾದ ಪ್ರೀತಿ ಅವ್ರದ್ದು ಯಾಕೆ ಕಾಲಮಲ್ಲಿ ಇಲ್ಲ ಅಂತ ಹೇಳಿ ಅವರ ಆರೋಪವನ್ನು ಮಾಡ್ತಿದ್ದಾರೆ. ಸರ್, BJP ಅವರು ನಿಂತಿರೋದೇ ಧರ್ಮದ ಮೇಲೆ, ಜಾತಿ ಮೇಲೆ ನಿಂತಿರೋದು. ಸೊ ಹಾಗಾಗಿ
ಇದಕ್ಕೆ ಯಾವ್ದಾರ ಒಂದು ಕ್ಲಾರಿಟಿ ಸಿಕ್ಬಿಡ್ತು ಅಂತಂದ್ರೆ ಅವರ ರಾಜಕೀಯ ಭವಿಷ್ಯ ಇಲ್ಲ ಅನ್ನೋ ಕಾರಣಕ್ಕಾಗಿ ಅವರು ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ. ಬಿಟ್ರೆ ಇವತ್ತು ಜನ ಅರ್ಥ ಮಾಡ್ಕೊಬೇಕಾಗಿರೋದು ಮಿಲ್ಲರ್ ಆಯೋಗದ ಏನು ಜಾತಿ ಸಮೀಕ್ಷೆಯ ಮೂಲ ಉದ್ದೇಶ ಏನು, ಎಲ್ಲರಿಗೂ ಸಮಪಾಲು ಸಿಗಬೇಕು ಅನ್ನತಕ್ಕಂಥದ್ದು. ಇವತ್ತು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಯಾರು ಹಿಂದೆ ಉಳಿದಿದ್ದಾರೆ ಅವರನ್ನ ಮೇಲೆ ತರುವ ಉದ್ದೇಶವನ್ನ ಇಟ್ಕೊಂಡು ಈ ಒಂದು ಜಾತಿ ಸಮೀಕ್ಷೆನ ಮಾಡಬೇಕು. ಆದರೆ ಇವತ್ತು BJP ಅವ್ರಿಗಾಗ್ಲಿ ಕಾಂಗ್ರೆಸ್ ಅವ್ರಿಗಾಗ್ಲಿ ಅದು ಬೇಕಾಗಿಲ್ಲ. ಅದೇನಾದ್ರು ಮಾಡ್ತು ಅಂತಂದ್ರೆ ಏನು 7 ಕೋಟಿ ಜನಸಂಖ್ಯೆ ಇರುವಂತಹ ಈ ಒಂದು ನೆಲದಲ್ಲಿ ಬರೀ 1500 ಜಾತಿಗಳಿದಾವೆ. ಅವ್ರಿಗೆ ಅದನ್ನ ಸಮೀಕ್ಷೆ ಮಾಡೋದ್ರಲ್ಲಿ ಏನು ದೊಡ್ಡ ತಪ್ಪಾಗ್ಬಿಡುತ್ತೆ, ಕಷ್ಟ ಆಗ್ಬಿಡುತ್ತೆ. ಸೊ ಹಾಗಾಗಿ ಇದು BJP ಅವ್ರಿಗಾಗ್ಲಿ ಕಾಂಗ್ರೆಸ್ಗಾಗ್ಲಿ ಇದು ಜನ ಏನಾದ್ರು ಉದ್ಧಾರ ಆಗ್ಬಿಟ್ರು ಅಂತಂದ್ರೆ ಅವರ ರಾಜಕೀಯದ ಅಸ್ತಿತ್ವ ಇಲ್ಲ.